Hello everyone, I am Santosh. Today we are going to discuss the next very important operator, that is logical operators. And logical operator is also one of the type of binary operators. ಅಂದ್ರೆ logical operators ಗಳನ್ನ ಯೂಸ್ ಮಾಡಬೇಕಂದ್ರೆ we need two operands. ಈ logical operators ಎರಡು operand ಮೇಲೆ ಆಕ್ಟ್ ಮಾಡುತ್ತೆ. And why we need logical operators? Logical operators ಆರ್ ಯೂಸ್ಡ್ ಟು ಮೇಕ್ ಡಿಸಿಷನ್ಸ್. ನಾವು ಏನಾದರೂ ಡಿಸಿಷನ್ಸ್ ತಗೋಬೇಕಂದ್ರೆ ಅವಾಗ ನಾವು ಏನು ಯೂಸ್ ಮಾಡ್ತೀವಿ? ಲಾಜಿಕಲ್ ಆಪರೇಟರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅದನ್ನ ನಾನು ಇಲ್ಲಿ ಬರಿತೀನಿ. ದೀಸ್ ಆಪರೇಟರ್ಸ್ ದೀಸ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಮೇಕ್ ಡಿಸಿಷನ್ ತಗೊಳಕ್ಕೋಸ್ಕರ ಇವುಗಳನ್ನ ಯೂಸ್ ಮಾಡ್ತೀವಿ. ಓಕೆ, and what are those? There are three logical operators. There are three logical operators. ಇಲ್ಲಿ ಮೂರು ಲಾಜಿಕಲ್ ಆಪರೇಟರ್ಸ್ ನಾವು ಯೂಸ್ ಮಾಡ್ತೀವಿ. ಅಂಡ್ ದೇ ಆರ್ ಅವು ಯಾವ್ಯಾವ ಅಂದ್ರೆ ಲಾಜಿಕಲ್ ಅಂಡ್ ಲಾಜಿಕಲ್ ಆರ್ ಲಾಜಿಕಲ್ ನಾಟ್. ಈ ಮೂರು ಆಪರೇಟರ್ಸ್ ಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ. ಅಂಡ್ ಆಸ್ ಯು ಆಲ್ ನೋ, ಲಾಜಿಕಲ್ ನಾಟ್ ಅನ್ನೋದನ್ನ ನಾವು ಯೂನರಿ ಆಪರೇಟರ್ ನಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ವಿ. ಅದರ ಅರ್ಥ ಏನು? ಲಾಜಿಕಲ್ ಆಂಡ್ ಮತ್ತು ಆರ್ ಇವೆರಡು ಏನಾಗ್ತವೆ? ಬೈನರಿ ಆಗ್ತವೆ. ಬಟ್ ಲಾಜಿಕಲ್ ನಾಟ್ ಈಸ್ ವಾಟ್? ಇಟ್ ಈಸ್ ಯೂನರಿ. ಇದೊಂದು ನೀವು ನೆನಪಿಟ್ಕೋಬೇಕು. ಓಕೆ, ನಾವು ಯೂನರಿ ಆಪರೇಟರ್ಸ್ ನಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿರ್ಲಿಲ್ಲ ಅಥವಾ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾವು ಮಾಡಿರಲಿಲ್ಲ. ಬಿಕಾಸ್ ದಿಸ್ ಕಮ್ಸ್ ಅಂಡರ್ ಲಾಜಿಕಲ್ ಆಪರೇಟರ್ಸ್. ಅದಕ್ಕೆ ನಾವು ಅಲ್ಲಿ ಎಕ್ಸಾಂಪಲ್ ಆಗಿ ಇದನ್ನ ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಲರ್ನ್ ಹಿಯರ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದೀಸ್. ಲಾಜಿಕಲ್ ಆಂಡ್ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಅದಕ್ಕಿಂತ ಮೊದಲು ದ ರಿಸಲ್ಟ್ ಆಫ್ ಲಾಜಿಕಲ್ ಆಪರೇಷನ್. ನಾವು ಲಾಜಿಕಲ್ ಆಪರೇಷನ್ ಮಾಡಿದ್ರೆ ರಿಸಲ್ಟ್ ಏನ್ ಬರ್ಬೋದು? ದ ರಿಸಲ್ಟ್ ಆಫ್ ಲಾಜಿಕಲ್ ಆಪರೇಷನ್ is either true or false. ಆನ್ಸರ್ ವಿಲ್ ಬಿ ಟ್ರೂ ಅಂತ ಬರುತ್ತೆ, ಅಥವಾ 1 ಅಂತ ಹೇಳ್ತೀವಿ, ಅಥವಾ ಫಾಲ್ಸ್ ಅಂದ್ರೆ 0. ಲಾಜಿಕಲ್ ಆಪರೇಷನ್ ಎರಡು ಆಪರೆಂಡ್ ಮೇಲೆ ಎರಡು ವ್ಯಾಲ್ಯೂಸ್ ಮೇಲೆ ಮಾಡಿದ್ರೆ ಆನ್ಸರ್ ವಿಲ್ ಬಿ ಐದರ್ ಟ್ರೂ ಆರ್ ಫಾಲ್ಸ್. ಅದು ಹೇಗಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ದ ಲಾಜಿಕಲ್ ಆಪರೇಟರ್ಸ್ ಆರ್ ಆಲ್ಸೋ ಯೂಸ್ಡ್. ಮತ್ತೆ ಇವುಗಳನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳೋಣ. ದ ಲಾಜಿಕಲ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಕಂಬೈನ್ ರಿಲೇಶನಲ್ ಎಕ್ಸ್ಪ್ರೆಷನ್ಸ್. ಓಕೆ, ರಿಲೇಶನಲ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಯಾವ ಫಾರ್ಮುಲಾ ನಲ್ಲಿ ರಿಲೇಶನಲ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅದಕ್ಕೆ ಏನಂತಾರೆ? ರಿಲೇಶನಲ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಹೇಳ್ತೀವಿ. ಎನ್ ಎಕ್ಸ್ಪ್ರೆಷನ್ ಮೀನ್ಸ್ ಇಟ್ ಈಸ್ ಲೈಕ್ ಎ ಫಾರ್ಮುಲಾ ವಿಚ್ ಇನ್ವಾಲ್ವ್ಸ್ ರಿಲೇಶನಲ್ ಆಪರೇಟರ್ಸ್. ಅದಕ್ಕೆ ನಾವು ರಿಲೇಶನಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅಂಥವು ಎರಡು ರಿಲೇಶನಲ್ ಎಕ್ಸ್ಪ್ರೆಷನ್ ಗಳನ್ನ ಕಂಬೈನ್ ಮಾಡಕ್ಕೋಸ್ಕರ, ಕನೆಕ್ಟ್ ಮಾಡಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ರಿಲೇಶನಲ್ ಎಕ್ಸ್ಪ್ರೆಷನ್ಸ್. ಓಕೆ, ಹಾಗಿದ್ರೆ ವಾಟ್ ಆರ್ ದೋಸ್ ಆಪರೇಟರ್ಸ್? ಅವು ಯಾವ್ಯಾವ ಆಪರೇಟರ್ ಸಿಂಬಾಲ್ಗಳು ಏನೇನಿದೆ ಅಂತ ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಆಪರೇಟರ್, ಆಮೇಲೆ ಅದರ ಮೀನಿಂಗ್ ಏನು, ಆಮೇಲೆ ವಾಟ್ ವಿಲ್ ಬಿ ದ ಪ್ರಿಸಿಡೆನ್ಸ್ ಅಥವಾ ಪ್ರಯಾರಿಟಿ, ಅಂಡ್ ದೆನ್ ವಿ ಹ್ಯಾವ್ ಅಸೋಸಿಯೇಟಿವಿಟಿ. ಓಕೆ, ಸಿ ದ ಆಪರೇಟರ್ ಇಸ್ ಲಾಜಿಕಲ್ ಆಂಡ್ ಗೋಸ್ಕರ ಯೂಸ್ ಮಾಡುವಂತ ಆಪರೇಟರ್ ಯಾವುದು? ಡಬಲ್ ಆಂಪರ್ಸ್ಯಾಂಡ್. ಇದಕ್ಕೆ ಏನಂತೀವಿ ನಾವು? ಲಾಜಿಕಲ್ ಆಂಡ್ ಅಂತ ಕರಿತೀವಿ. ನಿಮ್ ಪ್ರೋಗ್ರಾಮ್ ನಲ್ಲಿ ನೀವು ಲಾಜಿಕಲ್ ಆಂಡ್ ಅನ್ನ ಯೂಸ್ ಮಾಡೋರಿದ್ರೆ ಅವಾಗ ಏನ್ ಯೂಸ್ ಮಾಡ್ಕೋಬೇಕು? ಡಬಲ್ ಆಂಪರ್ಸ್ಯಾಂಡ್ ಯೂಸ್ ಮಾಡಬೇಕು. ಅಂಡ್ ಇಟ್ಸ್ ಪ್ರಯಾರಿಟಿ ವಿಲ್ ಬಿ 2. ಇದನ್ನು ಕೂಡ ಲೆಫ್ಟ್ ಟು ರೈಟ್ ಇಂದಾನೆ ಇವ್ಯಾಲ್ಯುಯೇಟ್ ಮಾಡಬೇಕು. ದೆನ್ ದ ನೆಕ್ಸ್ಟ್ ಆಪರೇಟರ್ ಇಸ್ ಲಾಜಿಕಲ್ ಆರ್. ಲಾಜಿಕಲ್ ಆರ್ ಅಂತ ಹೇಳೋಕ್ಕೋಸ್ಕರ ವಿ ಹ್ಯಾವ್ ಡಬಲ್ ಪೈಪ್ಲೈನ್ ಸಿಂಬಾಲ್. ಲಾಜಿಕಲ್ ಆರ್ ಇದಕ್ಕೆ ಏನಂತೀವಿ ನಾವು? ಡಬಲ್ ಪೈಪ್ಲೈನ್ ಅಂತ ಕರಿತೀವಿ. 2 pipelines are here like this.
ಅದಕ್ಕೋಸ್ಕರ ಡಬಲ್ ಪೈಪ್ಲೈನ್ ಅಂತ ಕರಿತೀವಿ. ಇದಕ್ಕೇನಂತೀವಿ? ಡಬಲ್ ಆಂಪರ್ಸ್ಯಾಂಡ್. ಆಕ್ಚುಲಿ ಇಟ್ ಈಸ್ ಆಂಪರ್ಸ್ಯಾಂಡ್. ನಾವು ಲಾಸ್ಟಿಗೆ ಆ್ಯಂಡ್ ಅಂತ ಮಾತ್ರ ಯೂಸ್ ಮಾಡ್ತೀವಿ. ಅಂಡ್ ಇಟ್ಸ್ ಪ್ರಯಾರಿಟಿ ಈಸ್ 3 ಅಂಡ್ ಇಟ್ ಈಸ್ ಆಲ್ಸೋ ಲೆಫ್ಟ್ ಟು ರೈಟ್ ಇವ್ಯಾಲ್ಯುವೇಟೆಡ್. ಅಂಡ್ ವಿ ಹ್ಯಾವ್ ನಾಟ್ ಆಪರೇಟರ್. ನಾಟ್ ಅಂದ್ರೆ ಲಾಜಿಕಲ್ ನಾಟ್ ಅಂದ್ರೆ ನಾವು ಹೀಗೆ ಬರಿತೀವಿ. ದಟ್ ಈಸ್ ವಾಟ್ ವಿಚ್ ಸಿಂಬಾಲ್ ಇಟ್ ಈಸ್? ಎಕ್ಸ್ಕ್ಲೇಮೇಷನ್. ಲಾಜಿಕಲ್ ನಾಟ್. ಇದಕ್ಕೇನಂತೀವಿ? ಸಿಂಬಾಲ್ ಹೆಸರು ಎಕ್ಸ್ಕ್ಲೇಮೇಷನ್ ಅಂತ ನಾವು ಹೇಳ್ತೀವಿ. ಅಂಡ್ ಇಟ್ಸ್ ಪ್ರಯಾರಿಟಿ ಇಸ್ 1 ವಿಚ್ ಹ್ಯಾಸ್ ಹೈಯೆಸ್ಟ್ ಪ್ರಯಾರಿಟಿ. ಇದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಅವರು ಕೊಟ್ಟಿರ್ತಾರೆ. ಅಂಡ್ ದೀಸ್ ಆರ್ ಆಲ್ ಡಿಫೈನ್ಡ್ ಬೈ ದ ಡೆವಲಪರ್ಸ್. ಓಕೆ, ವಿ ಹ್ಯಾವ್ 3 ಆಪರೇಟರ್ಸ್. ಈ 3 ಆಪರೇಟರ್ ಲಾಜಿಕಲ್ ಆ್ಯಂಡ್ ಅಂದ್ರೆ ನಾವು ಮತ್ತು ಅಂತ ಏನ್ ಹೇಳ್ತೀವಿ ಅವಾಗ ನಾವು ಇದನ್ನ ಯೂಸ್ ಮಾಡ್ಕೋಬೇಕು. ಅಥವಾ ಅಂತ ಹೇಳೋರಿದ್ರೆ ಅವಾಗ ಈ ಸಿಂಬಾಲ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಇಫ್ ಯು ಆರ್ ಸೇಯಿಂಗ್ ನಾಟ್, ಯು ಶುಡ್ ಯೂಸ್ ಎಕ್ಸ್ಕ್ಲೇಮೇಷನ್ ಸಿಂಬಾಲ್. ಓಕೆ, ಹಾಗಿದ್ರೆ ಲಾಜಿಕಲ್ ಆ್ಯಂಡ್ ಆರ್ ನಾಟ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಶಾರ್ಟ್ ಆಗಿ ಬರಿತಾ ಹೋಗ್ತೀನಿ. ಲಾಜಿಕಲ್ ಆ್ಯಂಡ್ ಅಥವಾ ದ ಸಿಂಬಾಲ್ ಇಸ್ ಡಬಲ್ ಆಂಪರ್ಸ್ಯಾಂಡ್ ಅಂತ ನಾವು ಹೇಳ್ತೀವಿ. ಲಾಜಿಕಲ್ ಆ್ಯಂಡ್ ರಿಸಲ್ಟ್ ಯಾವಾಗ ಏನಂತ ಬರುತ್ತೆ? ಟ್ರೂ ಅಂತ ಬರುತ್ತೆ. ಯಾವಾಗ 2 ಆಪರೆಂಟ್ಸ್ ಟ್ರೂ ಇರಬೇಕು. 2 ವ್ಯಾಲ್ಯೂಸ್, 2 ಎಕ್ಸ್ಪ್ರೆಷನ್ಸ್ ಟ್ರೂ ಇದ್ದಾಗ ದಿಸ್ ವಿಲ್ ಬಿ ಟ್ರೂ. ಅಂದ್ರೆ ಟ್ರೂ ಇದ್ದಾಗ ದ ರಿಸಲ್ಟ್ ವಿಲ್ ಬಿ ಟ್ರೂ. ಫಸ್ಟ್ ಆಪರೆಂಡ್ ಟ್ರೂ ಇರಬೇಕು, ಇನ್ನೊಂದು ಆಪರೆಂಡ್ ಕೂಡ ಟ್ರೂ ಇರಬೇಕು. ಅಥವಾ ನಾನು ಇಲ್ಲಿ ಆ್ಯಂಡ್ ಅಂತ ಬರೆದು ಬಿಡ್ತೀನಿ. 2 ಟ್ರೂ ಇದ್ದಾಗ ಮಾತ್ರ ಇಟ್ ವಿಲ್ ಬಿ ಟ್ರೂ. ಅದರ್ವೈಸ್ ಇಟ್ ಈಸ್ ಫಾಲ್ಸ್. This is what and symbol. I will remove and write it. Nodi. Don't confuse it with. Okay, see. First operand true ittu. Second operand true ittu andre logic and will be true. Very simple. Otherwise it is false. Logical or ಅದರ ಬಗ್ಗೆ ನಾವು ಈಗ ಹೇಳೋಣ. ಲಾಜಿಕಲ್ ಆರ್ ಅಂದ್ರೆ ಏನು? ಸಿ, ಫಸ್ಟ್ ಆಪರೆಂಡ್ ಫಾಲ್ಸ್ ಇತ್ತು, ಸೆಕೆಂಡ್ ಆಪರೆಂಡ್ ಫಾಲ್ಸ್ ಇತ್ತು ಅಂದ್ರೆ ರಿಸಲ್ಟ್ ವಿಲ್ ಬಿ ಫಾಲ್ಸ್. ಅದರ್ವೈಸ್ ಇನ್ ಆಲ್ ಅದರ್ ಕೇಸಸ್ ಇಟ್ ಈಸ್ ಟ್ರೂ. ಇಷ್ಟು ನೆನಪಿಟ್ರೆ ಸಾಕು ನೀವು. ಓಕೆ, ಅದಕ್ಕೋಸ್ಕರ ಯು ಕ್ಯಾನ್ ಆಲ್ಸೋ ಯೂಸ್ ದಿ ಟ್ರೂತ್ ಟೇಬಲ್ ಅಂತ ನೀವು ಮ್ಯಾಥಮೆಟಿಕಲ್ ಲಾಜಿಕಲ್ಲಿ ಕಲ್ತಿರ್ತೀರಿ. ಅದೇ ಇಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಲಾಜಿಕಲ್ ನಾಟ್ ಯೂಸ್ ಮಾಡ್ಬೇಕಂದ್ರೆ ವಿ ನೀಡ್ ಓನ್ಲಿ 1 ಆಪರೆಂಡ್ ಬಿಕಾಸ್ ಇಟ್ ಈಸ್ ವಾಟ್, ಇದು ಯೂನರಿ ಆಪರೇಟರ್ ಇದೆ. ಯೂನರಿ ಆಪರೇಟರ್ ಅಂದ್ರೆ ಒಂದೇ ಆಪರೆಂಡ್ ಇದ್ರೆ ಅಥವಾ ಒಂದೇ ವ್ಯಾಲ್ಯೂ ಇದ್ರೂ ಸಾಕು. ಓಕೆ, ಇಲ್ಲಿ ನೋಡಿ, ಒಂದು ಆಪರೆಂಡ್ ಟ್ರೂ ಇದ್ರೆ ಲಾಜಿಕಲ್ ನಾಟ್ ವ್ಯಾಲ್ಯೂ ಏನಿರುತ್ತೆ? ಫಾಲ್ಸ್ ಇರುತ್ತೆ. ಒಂದು ಆಪರೆಂಡ್ ಫಾಲ್ಸ್ ಇದ್ರೆ ಲಾಜಿಕಲ್ ನಾಟ್ ವ್ಯಾಲ್ಯೂ ಏನಿರುತ್ತೆ? ಟ್ರೂ ಇರುತ್ತೆ. ವೈಸ್ ವರ್ಸ. ನಾಟ್ ಮೀನ್ಸ್ ಇಟ್ ವಿಲ್ ಚೇಂಜ್, ಇಟ್ ವಿಲ್ ರಿವರ್ಸ್. ಓಕೆ, ಇನ್ವರ್ಸ್ ಅಂತ ನಾವು ಹೇಳ್ತೀವಿ. ಇನ್ವರ್ಸ್ ಮಾಡಕ್ಕೆ ಇದನ್ನ ನಾವು ಯೂಸ್ ಮಾಡ್ಕೋತೀವಿ. ಗೊತ್ತಾಯ್ತಾ? ವೆರಿ ಸಿಂಪಲ್. ಇದನ್ನ ತಿಳ್ಕೊಳಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಕೆಳಗಡೆ ಬರೀತಿರ್ತೀನಿ. ಜಸ್ಟ್ ಅಬ್ಸರ್ವ್ ಎಕ್ಸಾಂಪಲ್. ಇವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, A = 5 ಇದೆ ಅಂತ ತಿಳ್ಕೊಳ್ಳಿ ಅಂಡ್ B = 10 ಇದೆ ಅಂತ ತಿಳ್ಕೊಳ್ಳಿ. ಲೆಟ್ ಅಸ್ ರೈಟ್ ಫಸ್ಟ್ ಎಕ್ಸಾಂಪಲ್. ಇದರದ ಆನ್ಸರ್ ನೀವೇ ಹೇಳ್ಬೇಕು ಇವಾಗ. A > 0 ಮತ್ತು ಅಂದ್ರೆ how you are going to write? Logical not it is. B > 5. ಇದರದ ಆನ್ಸರ್ ಏನ್ ಬರುತ್ತೆ ಅಂತ ನಾವು ಹೇಳ್ಬೇಕೀಗ. ಓಕೆ, ಇಲ್ಲಿ ನೋಡಿ, 2 ರಿಲೇಷನಲ್ ಎಕ್ಸ್ಪ್ರೆಷನ್ ಕಂಬೈನ್ ಮಾಡಿದೀವಿ, ಕನೆಕ್ಟ್ ಮಾಡಿದೀವಲ್ಲ. ದಿಸ್ ಇಸ್ ರಿಲೇಷನಲ್ ಆಪರೇಟರ್, ದಿಸ್ ಇಸ್ ಆಲ್ಸೋ ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ ಯಾವ್ದ್ರಲ್ಲಿ ಇರುತ್ತೋ ಅದಕ್ಕೆ ನಾವು ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ.
ಇಲ್ಲಿ ಮತ್ತು ಅಂತ ಬರ್ದಿದ್ದೀನಿ, ಜಸ್ಟ್ ಅಬ್ಸರ್ವ್. ಎ ಗ್ರೇಟರ್ ದೆನ್ 0 ಇದೆನಾ ಅಂದರೆ 5 ಗ್ರೇಟರ್ ದೆನ್ 0, ವೆದರ್ ಇಟ್ ಈಸ್ ಟ್ರೂ, ಎಸ್ ಇಟ್ ಈಸ್ ಟ್ರೂ. ಬಿ ಗ್ರೇಟರ್ ದೆನ್ 5 ಅಂದರೆ ಬಿ ಅಂದರೆ 10 ಇದೆ, 10 ಗ್ರೇಟರ್ ದೆನ್ 5, ದಿಸ್ ಈಸ್ ಆಲ್ಸೋ ಟ್ರೂ. ನಾವೇನು ಹೇಳಿದ್ವಿ, ಲಾಜಿಕಲ್ ಆ್ಯಂಡ್ ಯಾವಾಗ ಟ್ರೂ ಇರುತ್ತೆ, ಎರಡು ಟ್ರೂ ಇದ್ರೆ ಇದು ಟ್ರೂ. ಟ್ರೂ ಅಂದ್ರೆ ಆನ್ಸರ್ ಏನು ಇದರದು 1 ಅಂತ ಬರುತ್ತೆ. ಇದು ಒಂದು ಆಪರಂಡ್, ಇದು ಒಂದು ಆಪರಂಡ್, ಇವೆರಡು ಟ್ರೂ ಇದ್ರೆ ಮಾತ್ರ ಆನ್ಸರ್ ವಿಲ್ ಬಿ ಟ್ರೂ. ಗೊತ್ತಾಯ್ತಾ ಹೌ ಟು ಯೂಸ್ ದ ಆ್ಯಂಡ್ ಆಪರೇಟರ್. ಓಕೆ, ಅಥವಾ ನಾನು ಇನ್ನೊಂದು ಎಕ್ಸಾಂಪಲ್ ಬರಿತೀನಿ, ನೀವೇ ಆನ್ಸರ್ ಮಾಡ್ರಿ. ಎ ನಾಟ್ ಈಕ್ವಲ್ ಟು ಬಿ ಆ್ಯಂಡ್ ಎ ಡಬಲ್ ಈಕ್ವಲ್ ಟು ಬಿ. ಜಸ್ಟ್ ಅಬ್ಸರ್ವ್, ಎ ಅಂದರೆ 5 ಇದೆ, 5 ನಾಟ್ ಈಕ್ವಲ್ ಟು 10, ಎಸ್ ಇಟ್ ಈಸ್ ಟ್ರೂ. ಎ ಡಬಲ್ ಈಕ್ವಲ್ ಟು ಬಿ, 5 ಈಸ್ ಈಕ್ವಲ್ ಟು 10, ನೋ ಇಟ್ ಈಸ್ ಫಾಲ್ಸ್. ನಡುವೆ ಇರೋದು ಯಾವುದು, ಮತ್ತು ಇದೆ, ಇದು ಒಂದು ಆಪರಂಡ್, ಇದು ಒಂದು ಆಪರಂಡ್. ಓಕೆ, ಎರಡು ಆಪರಂಡ್ ಮೇಲೆ ವರ್ಕ್ ಮಾಡುತ್ತೆ, ದ್ಯಾಟ್ಸ್ ವೈ ಇಟ್ ಈಸ್ ಬೈನರಿ. ಈಗ ಆ್ಯಂಡ್ ಇದೆ, ಒಂದು ಟ್ರೂ ಇದೆ, ಒಂದು ಫಾಲ್ಸ್ ಇದೆ, ವಾಟ್ ವಿಲ್ ಬಿ ದ ರಿಸಲ್ಟ್? ಆ್ಯಂಡ್ ಯಾವಾಗ ಟ್ರೂ ಇರುತ್ತೆ, ಎರಡು ಟ್ರೂ ಇದ್ರೆ, ಇಲ್ಲಾಂದ್ರೆ ಅದೇನಿರುತ್ತೆ, ಫಾಲ್ಸ್, ಅಂಡ್ ದ ರಿಸಲ್ಟ್ ಈಸ್ 0. ಗಾಟ್ ಇಟ್? ಈ ತರ ನಾವು ಇನ್ ಬಿಟ್ವೀನ್ ದ ಟೂ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಅಥವಾ ಸಮ್ ವ್ಯಾಲ್ಯೂಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಆ್ಯಂಡ್ ಮತ್ತು ಆರ್ ಆಪರೇಟರ್ಸ್, ನಾಟ್ ಆಪರೇಟರ್ಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ದೇ ಆರ್ ಯೂಸ್ ಟು ಮೇಕ್ ದ ಡಿಸಿಷನ್ಸ್. ನಾವಿಲ್ಲಿ ಡಿಸಿಷನ್ ತಗೋತಾ ಇದ್ದೀವಿ ನೋಡಿ, ಇದು ಟ್ರೂ ಇದ್ರೆ, ಇದು ಟ್ರೂ ಇದ್ರೆ ದ ರಿಸಲ್ಟ್ ವಿಲ್ ಬಿ ಟ್ರೂ, ಇದು ಫಾಲ್ಸ್ ಇದ್ರೆ, ಇದು ಟ್ರೂ ಇದ್ರೆ ದ ರಿಸಲ್ಟ್ ವಿಲ್ ಬಿ ಫಾಲ್ಸ್. ಈ ತರ ನಾವು ಡಿಸಿಷನ್ ತಗೋತಾ ಇದೀವಿ, ದ್ಯಾಟ್ಸ್ ವೈ ದೇ ಆರ್ ಯೂಸ್ ಟು ಮೇಕ್ ದ ಡಿಸಿಷನ್ಸ್. ವೆರಿ ಈಸಿ, ಅರ್ಥ ಆಯ್ತಾ? ಇವುಗಳನ್ನ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾ ಹೋಗೋಣ, ಅವಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.